ಆದೇಶ ಆದೇಶ ಆದೇಶ್. ಜೈ ಶ್ರೀ ಮಹಾಕಾಳ್. ಜೈ ಶ್ರೀ ಗುರುಭ್ಯೋ ನಮಃ. ನಾನು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಂತ. ಅಖಿಲ ಭಾರತೀಯ ಅಘೋರ್ ಭೈರವ್ ಮಹಾಸಭಾದಲ್ಲಿ ನಾನು ಭಾರತೀಯ ಮಹಿಳಾ ಅಧ್ಯಕ್ಷೆ ಆಗಿದ್ದೀನಿ ಅಘೋರ್ ಅಖಾಡದಲ್ಲಿ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲೇ, ತುಮಕೂರು ಜಿಲ್ಲೆ ರಾಗಿಮುದ್ನಳ್ಳಿ ಅನ್ನೋ ಒಂದು ಗ್ರಾಮ. ಅಲ್ಲಿ ನಮ್ಮ ತಂದೆ ಹೆಡ್ ಮಾಸ್ಟರ್ ಆಗಿದ್ರು, ಮಾಸ್ಟರ್ ಮಗಳಾಗಿ ಮತ್ತೆ ನಾನು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಅಲ್ಲಿ ನಾನು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಆಯ್ತು. ಅದಾದ ನಂತರ ನಾನು CYSE ಮತ್ತೆ MSc PhD ಮಾಡಿ ಒಂದು ಶಿವನ್ ಪ್ರೇರಣೆ ಆಗಿ ನನಗೆ ಅಘೋರಿ ಆಗ್ಬೇಕು ಅಂತ ಹೇಳಿ ನಾನು ಕಾಶಿಗೆ ಹೋಗಿ ಕಾಶಿನಲ್ಲಿ ಅಘೋರಿ ಆಗಿ ಬಂದಿದ್ದು. ನನ್ನ ಸಾಧನೆ ಎಲ್ಲ ಕಾಶಿ, ಉಜ್ಜಯಿನಿ, ನಾಸಿಕ್ ಮತ್ತೆ ಹಿಮಾಲಯದಲ್ಲಿ ಇಲ್ಲೆಲ್ಲ ನಾನು ಸಾಧನೆ ಮಾಡಿ ಮತ್ತೆ ಕರ್ನಾಟಕಕ್ಕೆ ನಾವು ಬಂದಿದ್ದು ಅಘೋರ್ ಸಾಧನೆ ಮಾಡೋದಕ್ಕೋಸ್ಕರ. ಮತ್ತೆ ಅಘೋರ್ ವಿದ್ಯೆ ಅನ್ನೋದನ್ನ ಎಲ್ರೂ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಅಘೋರಿಗಳು ಅಂತ ಅಂದ್ರೆ ಮಾಟ ಮಂತ್ರ ಮಾಡೋರು, ಮತ್ತೆ ಅವ್ರು ಏನೋ ನೋಡಿದ್ರೆ ಭಯ ಆಗೋದು, ಇದೆಲ್ಲ ತಿಳ್ಕೊಂಡಿರ್ತಾರೆ. ಸೊ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೆಲ್ಲ ಅಘೋರಿಗಳು ಅಂತಂದ್ರೆ ತಪ್ಪು ಭಾವನೆ ಇತ್ತು. ಈ ತಪ್ಪು ಅರ್ಥನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಗುರುಗಳ ಜೊತೆ ನಾನು ಮಾತುಕತೆ ಮಾಡಿದ್ಮೇಲೆ ಕರ್ನಾಟಕಕ್ಕೆ ಬಂದೆ. ಇಲ್ಲಿ ಅಘೋರಿಗಳು ಅನ್ನೋದು ಒಂದು ಶಿವನ ತತ್ವನ ಫಾಲೋ ಮಾಡ್ತಾ ಇರೋರು ಅಂತ, ಶಿವನ ಅನುಯಾಯಿಗಳು. ಈಗ ನಾನು ನನ್ನ ಸಾಧನೆಯಲ್ಲಿ ಕಾಲ್ ಭೈರವನ್ ತಗೊಂಡಿದ್ದೀನಿ, ಭೈರವಿ ಸಾಧನೆ ತಗೊಂಡಿದ್ದೀನಿ. ಮತ್ತೆ ಚಿಕ್ಕಂದಿನಿಂದ ನನಗೆ ತಾಯಿ ಚಾಮುಂಡೇಶ್ವರಿ ಒಲುಮೆ ಇತ್ತು. ಅದರಿಂದ ನಾನು ಸಾಧನೆಗಳನ್ನ ಸ್ಟಾರ್ಟ್ ಮಾಡ್ತಾ ಹೋದೆ. ಅದರಲ್ಲಿ ಯೋಗ ಸಾಧನೆ ಬರುತ್ತೆ ನಮ್ಮಲ್ಲಿ. ಅದರಲ್ಲೂ ಗೋರಕ್ಷನಾಥ ನಾಥ್ ಸಂಪ್ರದಾಯ ತಗೊಂಡಿದ್ದೀನಿ, ಗೋರಕ್ಷನಾಥ ಗುರು ಆಗತ್ತೆ ನಮ್ಗೆ. ಮತ್ತೆ ಅಘೋರಿಸಮ್ ಅಲ್ಲಿ ಕಾನಿಫ್ನಾಥ ಬರುತ್ತೆ. ನವನಾಥ ಸಂಪ್ರದಾಯದಲ್ಲಿ ಅಘೋರಿಸಮ್ ನಲ್ಲಿ ಅಟಯೋಗ ಅಂತ ಒಂದು ಸಾಧನೆ, ಚಕ್ರ ಸಾಧನೆ ಆಗಿರ್ಬೋದು, ಪ್ರಾಣಾಯಾಮ, ಮೆಡಿಟೇಷನ್, ಮತ್ತೆ ಪೂಜಾ ವಿಧಾನ, ಇವುಗಳೆಲ್ಲದನ್ನು ಹಠದಲ್ಲಿ ಮಾಡುವಂಥದ್ದು ಅಘೋರಿಗಳ ಸಾಧನೆ ಆಗಿರುತ್ತೆ. ಮತ್ತೆ ಸಾಮಾನ್ಯವಾಗಿ ನಾವೆಲ್ಲರೂ ಎಲ್ರು ಕೇಳ್ಬೋದು, ಅಘೋರಿಗಳು ಕಾಡಲ್ಲಿರ್ತಾರೆ, ಸ್ಮಶಾನದಲ್ಲಿರ್ತಾರೆ, ಯಾಕೆ ನಾಡಿಗೆ ಬಂದಿದ್ದೀರಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ ನನ್ನಲ್ಲಿ ಏನು ಅಂತಂದ್ರೆ, ಕಾಡಲ್ಲಿ ಮತ್ತೆ ಸ್ಮಶಾನದಲ್ಲಿ ಎಲ್ಲ ನಾವು ಸಾಧನೆ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗಿರ್ತೀವಿ. ನಮ್ಮಲ್ಲಿ 3 ಸಾಧನೆ ಬರುತ್ತೆ. ಸ್ಮಶಾನ ಸಾಧನೆ ಇರುತ್ತೆ, ಶಿವ ಸಾಧನೆ ಇರುತ್ತೆ, ಮತ್ತೆ ಶವ ಸಾಧನೆ ಇರುತ್ತೆ. ಈ 3 ಸಾಧನೆ ಮಾಡೋಕ್ಕೋಸ್ಕರ ನಾವು ಸ್ಮಶಾನಕ್ಕೆ ಹೋಗಿರ್ತೀವಿ. ಅಲ್ಲಿ ರುದ್ರಭೂಮಿ ಅಂತ ಕರಿತೀವಿ ನಾವು. ಆ ರುದ್ರಭೂಮಿನಲ್ಲಿ ಕೂತು ರುದ್ರ ಸಾಧನೆ ಮಾಡ್ಕೊಂಡು ಬರ್ತೀವಿ. ಮತ್ತೆ ಕಾಡುಗಳಾಗಿರ್ಬೋದು, ನದಿ ನೀರು ಹರಿಯೋ ಜಾಗದಲ್ಲಿ, ಇಲ್ಲೆಲ್ಲ ನಾವು ಪ್ರಕೃತಿ ಮಧ್ಯದಲ್ಲಿ ಸಾಧನೆಗಳನ್ನ ಮಾಡ್ತೀವಿ. ಮತ್ತೆ ನಾಡಿಗೆ ನಾವು ಯಾಕೆ ಅಂತಂದ್ರೆ ಪರಿಚಯ ಮಾಡೋದಕ್ಕೋಸ್ಕರ ಯೋಗ ಸಾಧನೆ ನಾವು ಒಂದು ಗುರ್ತಿಸೋದಕ್ಕೆ ಮಾಡ್ಕೊಡಕ್ಕೋಸ್ಕರ ನಾವು ಬಂದಿದ್ದೀವಿ. ಈಗ ಎಲ್ಲಾರ್ಗುನು ನಾನು ಇಲ್ಲಿ ನಮ್ಮ ರಾಜ್ಯದಲ್ಲಿ ದೋಷ ಪರಿಹಾರ ಮಾಡೋದು ಯಾವ್ದಾದ್ರು ಅಂದ್ರೆ ವಾಸ್ತು ದೋಷ ಆಗಿರ್ಬೋದು, ಮತ್ತೆ ನಾಗದೋಷಗಳಾಗಿರ್ಬೋದು, ಮತ್ತೆ ಆತ್ಮ ದೋಷಗಳಾಗಿರ್ಬೋದು, ಇವು ಪೂರ್ವ ಜನ್ಮದ ದೋಷಗಳಾಗಿರ್ಬೋದು, ಮಾತಾಪಿತೃದು ಶಾಪದ ದೋಷ, ಸ್ತ್ರೀ ಶಾಪದ ದೋಷಗಳು, ಈ ದೋಷಗಳೆಲ್ಲ ನಿವಾರಣೆ ಮಾಡೋದು ಹೇಗೆ, ಅದಕ್ಕೆ ನಾವು ಕೆಲವು ಹವನ್ಗಳನ್ನ ಮಾಡ್ತಾ ಇದೀವಿ. ರುದ್ರ ಹೋಮ, ಅಘೋರ್ ಹೋಮ, ಮೃತ್ಯುಂಜಯ ಹೋಮ, ಅದೇ ರೀತಿ ಕಾಲ್ಭೈರವ ಹೋಮ, ಮತ್ತೆ ಪ್ರತ್ಯಂಗಿರ ಹೋಮ, ಚಂಡಿಕಾ ಯಾಗ, ಈ ತರ ಯಾಗಗಳು, ಹೋಮಗಳನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಕೆಲವಾರು ದೇವಸ್ಥಾನಗಳಲ್ಲಿ ಹೋಗಿ ಅಘೋರಿಗಳಿಂದ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದಾಗ ದೇವ್ರಿಗೆ ಒಂದು ಚೈತನ್ಯ ಕೊಡುವಂಥದ್ದಾಗಿರ್ಬೋದು, ಒಂದು ಪಾಸಿಟಿವ್ ಎನರ್ಜಿನ ಬಿಲ್ಟ್ ಮಾಡೋದಕ್ಕೋಸ್ಕರ ನಾವು ದೇವಸ್ಥಾನಗಳಲ್ಲಿ ಹೋಗಿ ಮಾಡ್ತಾ ಇದ್ದೀವಿ. ಎಲ್ಲಾರಿಗೂ ಸಹ ಪರಿಹಾರಗಳನ್ನು ಸಿಗ್ತಾ ಇದೆ. ಅದೇ ರೀತಿ ಇದು ನಮ್ದು ಭಸ್ಮ ಅಂದ್ರೆ ಇದು ಚಿತಾಭಸ್ಮ. ಇದು ಒಂದು 21 ಚಿತೆಗಳ ಭಸ್ಮನ ನಾವು ಸಿದ್ಧಿ ಮಾಡಿ ತಂದಿರ್ತಕ್ಕಂಥದ್ದು. ಇದನ್ನ ನಾವು ಸೈಂಟಿಫಿಕ್ ಆಗಿ ತಗೊಂಡಾಗ ಮೆಡಿಸಿನ್ ಪ್ರಕಾರ ಯೂಸ್ ಆಗತ್ತೆ. ಯಾವ್ದೇ ಒಂದು ಮಕ್ಳು ಚಂಡಿ ಹಿಡಿಯೋದಾಗಿರ್ಲಿ ಅಥವಾ ಯಾವ್ದೇ ಕಾಯಿಲೆಗಳಾಗಿರ್ಲಿ, ಎಲ್ಲದಕ್ಕೂ ಈ ಭಸ್ಮನ ಲೇಪನ ಮಾಡಿದ್ರೆ ವಾಸಿ ಆಗತ್ತೆ. ಮತ್ತೆ ನಮ್ಗೆ ಒಂದು ಪಾಸಿಟಿವ್ ಸ್ಟ್ರೆಂತ್ ಅನ್ನೋದು ಈ ಭಸ್ಮದಲ್ಲಿ ಸಿಗುತ್ತೆ. ಇದನ್ನ ನಾವು ಉಜ್ಜಯಿನಿ ಮಹಾಕಾಳನ್ಗೆ ನಾವು ಸಿದ್ಧಿ ಮಾಡ್ಕೊಂಡು ಬಂದ್ಮೇಲೆ ಅಭಿಷೇಕ ಮಾಡಿಸ್ಕೊಂಡು ಮಹಾಕಾಳನ್ಗೆ ಅಲ್ಲಿಂದ ನಾವು ಭಸ್ಮ ತಗೊಂಡು ಬಂದು ಭಸ್ಮ ಲೇಪನ ಮಾಡ್ಕೊಂತೀವಿ.
ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ಬೋದು, ಇಲ್ಲಿ ಯಾವುದೇ ರುದ್ರಭೂಮಿಗಳನ್ನ ನಾವು ನಮ್ಮ ಸಾಧನೆಗೆ ಅಂತ ನಾವು ಉಪಯೋಗಿಸಲ್ಲ. ಸಿದ್ಧಿ ರುದ್ರಭೂಮಿಗಳು ಮಾತ್ರ ನಾವು ಹೋಗಿ ಸಾಧನೆ ಮಾಡೋದು. ಅದರಲ್ಲಿ ಉಜ್ಜಯಿನಿ ಮಹಾ ಸ್ಮಶಾನ ನಮ್ಗೆ, ಕಾಶಿ ಸ್ಮಶಾನ ನಮ್ಗೆ. ಈ ರೀತಿ ನಾವು ಆ ಜಾಗಗಳಲ್ಲಿ, ಆ ಸಿದ್ಧಿ ಜಾಗಗಳಲ್ಲಿ ಮಾತ್ರ ನಾವು ಸಾಧನೆಗಳನ್ನ ಮಾಡಿ ಭಸ್ಮ ಸಿದ್ಧಿನ ತರಬೇಕು. ಆ ಸಿದ್ಧಿನ ಮಾಡ್ಕೊಂಡು ಬಂದಿರೋದನ್ನ ಜನಗಳ ಆರೋಗ್ಯಕ್ಕೆ ಎಲ್ಲದಕ್ಕೂ ನಾವು ಇದನ್ನ ಕೊಡ್ತೀವಿ. ಈ ರೀತಿ ತುಂಬಾ ಮಹಾನ್ ಸಾಧನೆಗಳೆಲ್ಲ ಇದಾವೆ. ಮಕ್ಕಳುಗಳಿಗೆಲ್ಲ ಈಗ ನಾವು ಸಾಧನೆನ ಹೇಳ್ಕೊಡ್ತಾ ಇದೀವಿ. ಎಲ್ರೂ ಸಹ ಈ ಯೋಗ ಸಾಧನೆ, ಇದು ಬಂದು ಯೋಗ ಸಾಧನೆ, ಅದನ್ನ ಕಲ್ತ್ಕೋಬಹುದು, ಕಲ್ತ್ಕೋತಾ ಇದ್ದಾರೆ. ದೀಕ್ಷೆನೂ ಕೊಡ್ತಾ ಇದೀವಿ. ಅವ್ರಿಗೆ ಅಗೋರಿಸಂ ಬಗ್ಗೆ ಉಪದೇಶನೂ ಕೊಡ್ತಾ ಇದೀವಿ. ಅಘೋರ ಅಂತಂದ್ರೆ ಅದು ಎಲ್ರೂ ಭಯ ಪಟ್ಕೊಳ್ಳೋ ಅಂತದಲ್ಲ, ಘೋರ ಇಲ್ದೆ ಇರೋನು ಅಂತ, ಅಘೋರಿಗಳು ಅಂತ. ಘೋರ ಇಲ್ದೆ ಇರೋನು ಅಘೋರ ಅಂತ ಅಷ್ಟೇನೆ. ಅದನ್ನ ನೀವೆಲ್ಲರೂ ತಿಳ್ಕೋಬೇಕು. ತಿಳುವಳಿಕೆ ತಿಳ್ಕೊಂಡು ಎಲ್ರನ್ನೂ ಸಹ ನಮ್ನ ಶಿವಸ್ವರೂಪ ಅಂತಾನು ನಮ್ಗೆ ನಾರ್ತ್ ಅಲ್ಲಿ ಏನು ಅಂದ್ರೆ, ನಾವು ದರ್ಶಿನಿ ಯೋಗಿಗಳು ಅಂತ ನೋಡಿ. ಈಗ ಕುಂಡಲ ಹಾಕಿರ್ತೀವಿ ಈ ತರ, ಇದು ಶಿವಯೋಗಿಗಳು, ದರ್ಶಿನಿ ಯೋಗಿಗಳು. ಶಿವ ಮತ್ತೆ ಕಾಳಿ ಬಿಟ್ರೆ ನಾವು ಶಿವನ ಅನುಯಾಯಿಗಳಾದ ನಾವು ಈ ಕುಂಡಲ ಹಾಕ್ತಿವಿ. ಇದನ್ನ ದರ್ಶಿನಿ ಯೋಗಿ, ಶಿವಯೋಗಿ ಅಂತ ಕರಿತೀವಿ. ಸೊ ಇದನ್ನ ದರ್ಶನ ಮಾಡೋದ್ರಿಂದಾನೇ ಪಾಪಗಳು ನಾಶ ಆಗುತ್ತೆ, ಪುಣ್ಯಗಳು ಫಲಿಸುತ್ತೆ ಅನ್ನೋದು ಒಂದು ನಾಥ ಸಂಪ್ರದಾಯದಲ್ಲಿ ಇದೆ. ಸೊ ಇದು ತುಂಬಾ ಒಂದು ದೊಡ್ಡ ಒಂದು ಯೂನಿವರ್ಸಿಟಿ ತರ ಇದೊಂದು ದೊಡ್ಡ ಸಬ್ಜೆಕ್ಟ್ ಅಗೋರಿ ಅನ್ನೋದು, ಅಗೋರಿಸಂ ಅನ್ನೋದು. ಸೊ ಅದನ್ನ ಸಾಧನೆ ಮಾಡೋದು ಒಂದು ಹಠ ಅಷ್ಟೇನೆ. ಇದನ್ನ ಶಿವನ್ಗೆ ಸಮನಾಗಿರೋದು ಒಂದು ಅಗೋರಿಸಂ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಇವಾಗ ಶವ ಭಕ್ಷ್ಯ ಮಾಡ್ತಾರೆ ಅನ್ನೋದು ಒಂದು ಎಲ್ರು ಹೇಳ್ತಾರೆ, ಹೆಣ ತಿಂತಾರ ಅವರು ಅಗೋರಿಗಳು, ಹೆಣ ತಿನ್ಬಾರ್ದು ಅಂದ್ರೆ. ನಮ್ಮ ಸಾಧನೆಗಳಲ್ಲಿ ರಾಜಸಿಕ, ತಾಮಸಿಕ ಮತ್ತೆ ಸಾತ್ವಿಕ ಅಂತ 3 ವಿಧಾನ ಆಹಾರಗಳಿರುತ್ತೆ. ಸೊ ನಾವು ಸಾಧನೆ ಮಾಡ್ತಾ ಮಾಡ್ತಾ ತಾಮಸಿಕಕ್ಕೆ ಬಂದಾಗ, ತಾಮಸಿಕ ಅಂತಂದ್ರೆ ನಾವು ಡಿಟ್ಯಾಚ್ಮೆಂಟ್ ತಗೋಬೇಕು, ಅಟ್ಯಾಚ್ಮೆಂಟ್ ಇರಬಾರ್ದು, ಡಿಟ್ಯಾಚ್ಮೆಂಟ್ ತಗೋಬೇಕು. ಮತ್ತೆ ನಾವು ರುದ್ರಭೂಮಿಲಿ ಅಲ್ಲೆಲ್ಲ ಕೂತ್ಕೊಂಡಿದಾಗ ಶವ ಭಕ್ಷ್ಯ ಮಾಡೋದು ಯಾಕೆ ಅಂತಂದ್ರೆ ಒಂದು ಸಿದ್ಧಿಗೋಸ್ಕರ ಅದನ್ನ ನಾವು ಮಾಡ್ತೀವಿ. ಅದು ಇಷ್ಟೇ ವರ್ಷಕ್ಕೆ ಇಷ್ಟೇ ದಿನದಲ್ಲಿ ಮಾಡ್ಬೇಕು ಅಂತಿರುತ್ತೆ. ಸೊ ಆ ಶವಭಕ್ಷ್ಯ ಮಾಡದ ಮೇಲೆ ನಾವು ಸಾಧನೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಗುರು ಮುಖೇನ ನಡೆಯುತ್ತೆ. ಎಲ್ರು ಅಷ್ಟೇ ನಾನು ಹೇಳೋದು. ಕೆಲವರೆಲ್ಲ ಈಗ ಯೂಟ್ಯೂಬ್ ಚಾನೆಲ್ಗಳನ್ನ ನೋಡ್ತಾರೆ, ಏನೇನೋ ನೋಡ್ಬಿಟ್ಟು ನಾನು ಶವ ಸಾಧನೆ ಮಾಡ್ತೀನಿ ಅಂತ ಸ್ಮಶಾನಕ್ಕೆ ಹೋಗಿ ಕೂತ್ಕೊಂಡಿರ್ತಾರೆ, ಗುಂಡಿ ಮೇಲೆ ಕೂತ್ಕೊಂತಾರೆ, ಎಣದ ಮೇಲೆ ಕೂತ್ಕೊಂಡಿರ್ತಾರೆ. ಈ ತುಂಬಾ ನಾನು ನೋಡಿದೀನಿ. ಅದೆಲ್ಲ ಮಹಾನ್ ತಪ್ಪು. ಆತರ ಎಲ್ಲ ಪ್ರಯೋಗ ಮಾಡಕ್ ಹೋಗ್ಬಾರ್ದು. ಯಾವತ್ತೂ ಗುರುಮುಖೇನ, ಗುರು ಮುಂದೆ ಕೂತ್ಕೊಂಡು ಸಾಧನೆನ ಮಾಡ್ಬೇಕಾಗತ್ತೆ. ಆ ಗುರುಗೆ ನೆಗೆಟಿವ್ ಎನರ್ಜಿಗಳನ್ನ ಎದುರಿಸುವಂತ ಶಕ್ತಿ ಇರುತ್ತೆ. ಸೊ ಆ ರೀತಿ ಗುರು ಹತ್ರ ದೀಕ್ಷೆ ತಗೊಂಡು, ಗುರು ಉಪದೇಶ ತಗೊಂಡೆ ನೀವು ರುದ್ರಭೂಮಿಗೆ ಹೋಗಿ ಸಾಧನೆ ಮಾಡ್ಬೇಕು. ಯಾರ್ಯಾರು ಎಲ್ಲರೂ ನಾನು ಅಗೋರಿ ಅಂತ ಹೇಳ್ಕೊಂಡು ಹೋಗಿ ಒಂದೇ ದಿವಸ 2 ದಿವಸಕ್ಕೆ ಹೋಗಿ ಸಾಧನೆ ಮಾಡಬಾರ್ದು. ಸೊ ಏನಾರ ಸ್ಟೆಪ್ ಬೈ ಸ್ಟೆಪ್ ಸಾಧನೆಗಳು ಇರುತ್ತವೆ. ಅದರಲ್ಲಿ ಕೊನೆಯದು ಶವ ಸಾಧನೆ ಬಂದಾಗ ನಮ್ಗೆ ಶವಭಕ್ಷನ ಮಾಡೋ ಅಂತದ್ದು ಒಂದು ಇರುತ್ತೆ. ಅದನ್ನ ಗುರುಮುಖೇನ ಮಾಡ್ಬೇಕಾಗತ್ತೆ. ಅದಾದ ನಂತರ ನಮ್ದು ಆಹಾರ ಪದ್ಧತಿ, ನಮ್ಗೆ ಭಿಕ್ಷಾ ಮಾಡಿ ಆಹಾರ ತಗೊಂತಾ ಇರ್ತೀವಿ. ಯಾವ್ದು ಭಿಕ್ಷಾ ನಮಗೆ ಬರುತ್ತೆ, ನಮ್ದು ಜೋಗಿ ಸಂಪ್ರದಾಯ ಆಗಿರೋದ್ರಿಂದ ಯಾವ ಭಿಕ್ಷಾ ನಮ್ಗೆ ಆಗ್ತಾರೆ ಅದನ್ನ ನಾವು ಆಹಾರ ಪದ್ಧತಿಯಾಗಿ ತಗೋತೀವಿ. ಸಾಧನೆ ಇರುವಾಗ ಮಾತ್ರ ಆಹಾರ ಇರಲ್ಲ, ನಿದ್ದೆ ಇರೋದಿಲ್ಲ. ಆ ರೀತಿ ನಾವು ರಾತ್ರಿ ಎಲ್ಲ ನಾವು ಸಾಧನೆ ಎದ್ದಿರ್ತೀವಿ. ಸುಮಾರು ನಾನು ಒಂದ್ 20-25 ವರ್ಷನೇ ಆಗಿದೆ ರಾತ್ರಿ ನಿದ್ದೆ ಮಾಡಿ. ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆವರೆಗೂ ಅಷ್ಟೇ ನಿದ್ದೆ ಮಾಡೋದು. ನೈಟ್ ಎಲ್ಲ ನಾವು ಸಾಧನೆ ಕೂತಿರ್ತೀವಿ, ಅಥವಾ ಏನಾದ್ರೂ ಒಂದು ಸತ್ಸಂಗ ಅಂತ ಮಾಡ್ತೀವಿ. ಅದನ್ನ ವಿದ್ಯೆದ ಬಗ್ಗೆ ಹೇಳ್ಕೊಡೋದಿಕ್ಕೆ ಎಲ್ಲ ಕೂತಿರ್ತೀವಿ. ಏನಂದ್ರೆ ಇದರಿಂದ ಯಾಕೆ ಈ ರೀತಿ ಮಾಡ್ತೀವಿ ಅಂತಂದ್ರೆ, ಜಗತ್ತೆಲ್ಲ ಮಲಗಿರುವಾಗ ನಾವ್ ಎದ್ದಿರ್ಬೇಕಾಗತ್ತೆ. ಅದು ಗುರು ಉಪದೇಶ. ಗುರು ಹೇಳಿರೋದು ಜಗತ್ತೆಲ್ಲ ಮಲಗಿರುವಾಗ ಆ ಲೋಕನ ಕಾಯುವಂತ ಕೆಲಸ ನಮ್ದಾಗಿರುತ್ತೆ. ಆ ಲೋಕ ಕಲ್ಯಾಣಕ್ಕೋಸ್ಕರ ನಮ್ ತಪಸ್ಸನ್ನ ದಾರೆ ಎರಿಬೇಕಾಗಿರುತ್ತೆ. ಸೊ ಇದು ಒಂದು ಗುರು ಉಪದೇಶ. ಅದರಿಂದ ಆಹಾರ ಪದ್ಧತಿನೂ ಅಷ್ಟೇ ಮಿತವಾಗಿರುತ್ತೆ ನಮ್ದು. ನಾವು ಸಾಧನೆ ಮಾಡುವಾಗ ನಾನು ನಮ್ಮ ತಂದೆ ತಾಯಿ ಸಂಪರ್ಕದಲ್ಲಿ ಇರ್ಲಿಲ್ಲ. ಅವ್ರಿಗೆ ವಿಷಯನೂ ಗೊತ್ತಿರ್ಲಿಲ್ಲ ನಾನು ಅಗೋರಿ ಆಗ್ತಾ ಇದ್ದೀನಿ ಅಂತ. ಸಾಧನೆ ಎಲ್ಲ ಆದ್ಮೇಲೆ ಕರ್ತವ್ಯ ಏನಿರುತ್ತೆ ಅಂದ್ರೆ, ಮೊದಲು ತಂದೆ ತಾಯಿನ ಅವ್ರಿಗ್ನು ಆತ್ಮ ಶಾಂತಿ ಮಾಡೋದು, ಅಥವಾ ಅವ್ರ ಆತ್ಮಕ್ಕೆ ತೃಪ್ತಿ ಕೊಟ್ಟ ಮೇಲೆ ನಾವು ಜಗತ್ತನ್ನ ಕಾಪಾಡೋದಿಕ್ಕೆ ಸಾಧ್ಯ. ಸೊ ಅದರಿಂದ ನಾನು ಸಾಧನೆ ಎಲ್ಲ ಆಗಿ ಬಂದ್ಮೇಲೆ ತಂದೆ ತಾಯಿಗೆ ನಾನು ಯಾವ ರೀತಿ ಸಾಧನೆ ಎಲ್ಲ ತೋರಿಸಿ ಎಲ್ಲ ಆದ್ಮೇಲೆ ಅವರು
ಒಪ್ಕೊಂಡ್ರು ಇದೆ ಇದೆ ಅಂತ. ಆದ್ರೆ ಅವ್ರ ಸಂಪರ್ಕ ಅಂದ್ರೆ ಅವ್ರನ್ನ ಅಪ್ಪ ಅಮ್ಮನ್ನ ನೋಡೋದು ಅಥವಾ ಅವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ದಾಗ ಪರಿಹಾರ ಮಾಡೋದಿಕ್ಕೆಲ್ಲಾನು ಹೋಗಿ ನೋಡಿ ಬರ್ತೀವಿ. ಆದ್ರೆ ನಾನು ಕುಟುಂಬದಲ್ಲಿ ಇಲ್ಲ, ಕುಟುಂಬದಿಂದ ಆಚೆ ಇದ್ದೀವಿ. ಹೌದು, ಕುಂಭಮೇಳದಲ್ಲಿ ನಾವೆಲ್ಲರೂ ಕಂಪಲ್ಸರಿ ಅಗೋರಿಗಳೆಲ್ಲರೂ ಕುಂಭಮೇಳದಲ್ಲಿ ಇರ್ಬೇಕಾಗತ್ತೆ. ಅದರಲ್ಲೂ ಈ ಸಲ ಬಂದಿದ್ದು 144 ವರ್ಷಕ್ಕೆ ಬಂದಿರ್ತಕ್ಕಂಥ ಮಹಾ ಕುಂಭಮೇಳ ಇತ್ತು. ಸೊ ಈ ಮಹಾ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ತೀರ್ಥ ಸ್ನಾನ ಮಾಡಿ ಎಲ್ರಿಗೂ ಅಲ್ಲಿಂದ ಯಾರಿಗ್ ಬರ್ಲಿಕ್ ಆಗ್ಲಿಲ್ಲ ಅವ್ರಿಗೆಲ್ಲರಿಗೂ ಅಲ್ಲಿಂದ ತೀರ್ಥ ತಗೊಂಡ್ ಬಂದು ಎಲ್ಲರಿಗೂ ತೀರ್ಥ ವಿತರಣೆ ಮಾಡಿದೀವಿ. ತುಂಬಾ ಖುಷಿ ಆಯ್ತು ಕುಂಭಮೇಳ ನಮ್ಗೆಲ್ಲ. ಹೌದು, ಈಗ ಇಲ್ಲ, ಈಗ ಅಗೋರಿಗಳಲ್ಲಿ ಅಂತಾರಾಷ್ಟ್ರೀಯ ಅಗೋರಿಗಳು ಇದ್ದಾರೆ, ರಾಷ್ಟ್ರೀಯ ಅಗೋರಿಗಳು ಇದ್ದಾರೆ. ಸೊ ನಾವೆಲ್ಲರೂ ಅಂತಂದ್ರೆ ಒಂದೊಂದು ಜಾಗನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಸಾಧನೆ ಮಾಡೋದಿಕ್ಕೆ ಅಂತ. ಆ ಗೌಪ್ಯವಾದ ಜಾಗದಲ್ಲಿ ನಾವು ಕೂತು ಸಾಧನೆಯಲ್ಲಿ ಅಥವಾ ಒಂದು ಪೂಜಾ ವಿಧಾನದಲ್ಲಿ ಇರ್ತೀವಿ. ಪ್ರತಿಯೊಬ್ರುನು ಕುಂಭಮೇಳದಲ್ಲಿ ಅಲ್ಲಿ ಎಲ್ಲರೂ ಹಾಜರಾಗ್ಬೇಕು. ಎಲ್ಲೇ ಇದ್ರು ಯಾವ್ದೇ ಮೂಲೆಯಲ್ಲಿ ಇದ್ರು ನಾವೆಲ್ಲರೂ ಅಲ್ಲಿಗೆ ಬಂದು ಕುಂಭ ಸ್ನಾನಕ್ಕೆ ಬರ್ಲೇಬೇಕಾಗತ್ತೆ. ಇದು 3 ವರ್ಷಕ್ಕೊಂದ್ಸಲಿ ಎಲ್ರು ಬರ್ತೀವಿ, 6 ವರ್ಷಕ್ಕೆ ಅರ್ಧ ಕುಂಭಮೇಳಕ್ ಬರ್ತೀವಿ, ಮತ್ತೆ 12 ವರ್ಷಕ್ಕೆ ಮಹಾ ಕುಂಭಮೇಳಕ್ ಬರ್ತೀವಿ. ಅದಾದ್ಮೇಲೆ 12 × 12 144 ವರ್ಷಕ್ಕೆ ಪೂರ್ಣ ಕುಂಭಮೇಳಕ್ ಬರ್ತೀವಿ. ಇಲ್ಲ, ಮೊದಲೆಲ್ಲ ಯಾವ ರೀತಿ ಇತ್ತು ಅಂತಂದ್ರೆ ನಕ್ಷತ್ರಗಳ ಪ್ರಕಾರ ಗುರು ಮತ್ತೆ ಸೂರ್ಯ ಚಂದ್ರರ ಒಂದು ರೇಖಾಂಶ ಅಕ್ಷಾಂಶದ ಪ್ರಕಾರ ತಿಳ್ಕೊಂಡಿರ್ತಿದ್ವಿ. ಆಮೇಲೆ ಅದ್ರ ಪ್ರಕಾರ ಎಲ್ರು ಕುಂಭಮೇಳಕ್ಕೆ ಸೇರ್ತಾ ಇದ್ರು. ಆದ್ರೆ ಈಗ ಎಲ್ಲಾರ್ಗುನು ಸಹ ಈಗ ಏನಿರುತ್ತೆ, ಸಾಮಾಜಿಕ ಜಾಲತಾಣ ಮೊಬೈಲ್ ಇರೋದ್ರಿಂದ, ಕ್ಯಾಲೆಂಡರ್ ಪಂಚಾಂಗ ಇರೋದ್ರಿಂದ, ಮತ್ತೆ ಎಲ್ರಿಗೂ ಒಂದು ನಾಲೆಡ್ಜ್ ಇರೋದ್ರಿಂದ, ಎಲ್ಲ ಎಜುಕೇಟೆಡ್ಸ್ ಆಗಿರೋದ್ರಿಂದ ಈಗ ನಮ್ಮ ಗುರುಗಳು ಎಂ ಟೆಕ್ ಮಾಡಿದ್ರು, ಇಂಜಿನಿಯರು, ಅವರು ಅಗೋರಿ ಆಗಿದ್ದಾರೆ. ಈ ರೀತಿ ಎಲ್ರಿಗೂ ಸಹ ಒಂದು ನಾಲೆಡ್ಜ್ ಇದೆ, ಸೈಂಟಿಫಿಕಲಿ ಅವ್ರಿಗೆಲ್ಲ ಒಂದು ಪ್ರೂವ್ಮೆಂಟ್ ಇದೆ. ನಾವೆಲ್ಲರೂ ಒಂದು ತಿಳ್ಕೊಂಡು ಸಮಯಕ್ಕೆ ಏನೇನು ನಾವು ಸಾಧನೆ ಮಾಡ್ಬೇಕು. ಈಗ ಗ್ರಹಣಗಳ ಸಮಯ, ಸೂರ್ಯಗ್ರಹಣ, ಚಂದ್ರಗ್ರಹಣದಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆನಲ್ಲಿ, ಈ ರೀತಿ ಪ್ರದೋಷ ಕಾಲದಲ್ಲಿ ಎಲ್ಲದರಲ್ಲೂ ಸಾಧನೆ ಮಾಡೋದಿಕ್ಕೆ ನಮ್ಗೆ ಇವಾಗ ಪಂಚಾಂಗ ಎಲ್ಲದನ್ನು ನಾವು ಉಪಯೋಗಿಸ್ತೀವಿ, ನೋಡ್ಕೊಂಡೇನೆ ಮಾಡ್ತೀವಿ. ಯುದ್ಧದ ಬಗ್ಗೆ ಹೇಳ್ತಾ ಇದ್ದೀರಾ? ನಾವು ತುಂಬಾ ಈಗ ಯುದ್ಧ ಪ್ರಾರಂಭ ಆಗತ್ತೆ ಅಂತ ಹೇಳ್ದಾಗಿಂದಾನೇ ನಮ್ಮ ಒಂದು ಸಾಧನೆ ಮಾಡ್ತಕ್ಕಂತ ಎಲ್ಲಾ ಸಾಧಕರುಗಳಿಗೆ ಎಲ್ಲಾರ್ಗೂ ನಾವು ಅನೌನ್ಸ್ಮೆಂಟ್ ಮಾಡಿದೀವಿ. ಪ್ರತಿಯೊಬ್ರು ದೇಶ ರಕ್ಷಣೆಗೋಸ್ಕರ ಜಪದಲ್ಲಿ ಮತ್ತೆ ಯಜ್ಞ ಯಾಗಾದಿಗಳಲ್ಲಿ ಮತ್ತೆ ಒಂದು ತಪಸ್ಸಿನಲ್ಲಿ ಕೂರ್ಬೇಕು ಅಂತ ಎಲ್ಲಾರ್ಗುನು ನಾವು ಆ ಸಂದೇಶ ಕೊಟ್ಟಿದ್ದೀವಿ. ಎಲ್ರು ಈ ಸನಾತನ ಧರ್ಮನ ಉಳಿಸ್ಬೇಕು ಅಂತ ಹೇಳಿ ಎಲ್ರು ಸಹ ನಾವು ಒಂದು ಅನುಷ್ಠಾನದಲ್ಲಿ ಇದ್ದೀವಿ. ಈಗ ಒಂದು ನಾವು ಮೃತ್ಯುಂಜಯ ಯಾಗ ಅನ್ನುವಂತೆ ಮೃತ್ಯುಂಜಯ ಹೋಮ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಯಾಗ ಮಾಡ್ಬೇಕು ಅಂತ. ಅದೇ ರೀತಿ ಧನ್ವಂತರಿ ಯಾಗ, ಯಾವ್ದೇ ರೀತಿ ವಿಷ ಕ್ರಿಮಿ ಕೀಟ ಯಾವುದೇ ಅವರು ಹಾಕ್ಬೋದು, ವಿಷ ಅನಿಲಗಳನ್ನ ಹಾಕ್ಬೋದು, ಬಾಂಬ್ ಹಾಕ್ಬೋದು, ಯಾವ್ದ್ರಿಂದಾನು ತೊಂದರೆ ಆಗ್ಬಾರ್ದು ಅಂತ ಒಂದು ಧನ್ವಂತರಿ ಗಿಡಮೂಲಿಕೆಗಳಿಂದ ಮಾಡ್ತಕ್ಕಂಥದ್ದು ಒಂದು ಯಾಗ ಇದೆ. ಮತ್ತೆ ಮೃತ್ಯುಂಜಯ ಯಾಗ ಇದೆ. ಅದರಲ್ಲಿ ನಾವು ಹವನಗಳನ್ನ ಹೋಮಗಳನ್ನ ಮಾಡಿ ಒಂದು ಹವಿಸ್ಸನ್ನ ಕೊಡೋದ್ರಿಂದ ನಾವು ಯಾವುದೇ ಒಂದು ಭೀಕರ ಇದು ಯುದ್ಧ ಆಗಿರ್ಬೋದು ಅಥವಾ ಪ್ರಕೃತಿ ವಿಕೋಪಗಳಾಗಿರ್ಬೋದು ಇವುಗಳನ್ನೆಲ್ಲ ತಡಿಬಹುದು. ಹೌದು, ಯಾಕೆಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಳೋದಕ್ಕಿಂತ ಭಗವಂತನ ಇಚ್ಛೆ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಕೆಲವು ಗೌರ್ಮೆಂಟ್ ಕೆಲಸಗಳೆಲ್ಲ ಸಿಕ್ತು, ಮತ್ತೆ ಹಾಸ್ಪಿಟ್ಲಲ್ಲಿ ನಾನು ಥೆರಪಿಸ್ಟ್ ಆಗಿನೂ ಸಹ ಇದ್ದೆ. ಎಲ್ಲಾ ಕೆಲಸ ಕಾರ್ಯಗಳು ಎಲ್ಲದನ್ನು ಬಿಡಿಸಿ ನನ್ನನ್ನ ಒಂದು ಭಗವಂತನ ಸೇವೆ ಮಾಡೋದಿಕ್ಕೆ ದಾರಿ ಮಾಡ್ಕೊಟ್ಟ ನನ್ನ ಗುರು
ಆ ಉದ್ದೇಶ ಏನಿರುತ್ತೆ ಅಂದ್ರೆ ಏನಾದ್ರೂ ಒಂದು ನಾವು ಮಾಡ್ಬೇಕು, ಈ ಪ್ರಪಂಚಕ್ಕೆ ಬಂದಿದೀವಿ, ಈ ಪ್ರಪಂಚಕ್ಕೋಸ್ಕರ ನಾವೇನಾದ್ರೂ ಮಾಡ್ಲೇಬೇಕು ಅನ್ನೋದು ಒಂದು ಹಠ ನಮ್ಮಲ್ಲಿ ಇದೆ. ಆ ಹಠದಿಂದ ನಾನು ಅಗೋರಿಸಮ್ ಅಲ್ಲೇನೆ ಅಗೋರಿ ಆಗಿನೇನೆ ನಾನು ಸೇವೆ ಮಾಡ್ಬೇಕು, ಸಮಾಜ ಸೇವೆ ಆಗಿರ್ಬೋದು ಅಥವಾ ಪ್ರಕೃತಿ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು ಅಂತಾನೆ ನಾನು ನಿರ್ಧಾರ ಮಾಡ್ಕೊಂಡು ಪಣ ತೊಟ್ಟು ಹೊರಟಿದ್ದೀನಿ ಈ ಜಾಗಕ್ಕ. ಇಲ್ಲಿ ಇದು ನಮ್ದು ಕೊರಗಜ್ಜದು ಒಂದು ಕೋಲ ನಡೀತಾ ಇದೆ ಇವತ್ತು. ಸೊ ಕೊರಗಜ್ಜನು ಅಷ್ಟೇ ಶಿವನ ಸ್ವರೂಪ, ಮತ್ತೆ ಮಹಾನ್ ಇದು ಯೋಗಿ ಅವರು. ಸೊ ಅವ್ರದ್ದು ಒಂದು ಏನಿರುತ್ತೆ ಆಶೀರ್ವಾದ ಇಲ್ಲದೆ ನಾವು ಬರ್ಲಿಕ್ಕಂತೂ ಸಾಧ್ಯ ಇಲ್ಲ. ಇಲ್ಲಿ ನನಗೆ ನಮ್ಮ ಶಿಷ್ಯ ಕಿಶೋರ್ ಸುವರ್ಣ ಅವರು ಪರಿಚಯ ಆಗಿ ಅವ್ರ ಮುಖಾಂತರ ನಾನು ಇಲ್ಲಿಗೆ ಕೋಲ ನೋಡೋದಿಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದೀನಿ. ಸೊ ಅವ್ರಿಗೂ ಸಹ ನಾನು ಈ ವಿದ್ಯೆ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಪ್ರಾಣಾಯಾಮ, ಮೆಡಿಟೇಷನ್ಸ್, ಸಾಧನೆಗಳು ಎಲ್ಲಾನು ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾನು ದೀಕ್ಷೆ ಕೊಟ್ಟು ಒಂದು ದಾರಿನ, ಧರ್ಮದ ದಾರಿನ, ಧರ್ಮದಲ್ಲಿ ಏನೇನು ನಾವು ಸಾಧನೆಗಳನ್ನ ಮಾಡ್ಬೇಕು ಅಂತ ಎಲ್ಲಾರ್ಗು ನಾವು ತೋರ್ಸ್ಕೊಡ್ತಾ ಇದೀವಿ. ಸೊ ಅವರು ನಮ್ಗೆ ಇಲ್ಲಿಗೆ ಒಂದು ಅಜ್ಜಂದು ಕೋಲನ ಮಾಡ್ಕೊಡೋದಿಕ್ಕೆ ಒಂದು ಅತಿಥಿಯಾಗಿ ಆಹ್ವಾನ ಮಾಡಿದ್ದಾರೆ. ಸೊ ಅದರಿಂದ ನಾವು ಖುಷಿಯಾಗಿ ಇಲ್ಲಿಗೆ ಬಂದಿದ್ದೀವಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರುದ್ರಭೂಮಿನಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಅಲ್ಲಿ ಯಾರೆಲ್ಲರೂ ತಿಳ್ಕೊಂಡಿರ್ತಾರೆ ನೆಗೆಟಿವ್ ಎನರ್ಜಿಗಳು ಇರ್ತವೆ ಅಂತ, ನಕಾರಾತ್ಮಕ ಶಕ್ತಿಗಳು, ಪ್ರೇತ ಭೂತಗಳು ಇರ್ತವೆ ಅನ್ನೋದು ಅದು ತಪ್ಪು ಕಲ್ಪನೆ. ಅಲ್ಲಿ ಏನು ಅಂತಂದ್ರೆ ರುದ್ರಭೂಮಿನಲ್ಲಿ ವೀರಭದ್ರ, ಕಾಲಭೈರವ ಇವರು ಮತ್ತೆ ಮಹಾಕಾಳಿ ಇವ್ರದ್ದು ಸಂಚಾರ ಅಲ್ಲಿ ಇರುತ್ತೆ. ಆ ಶಕ್ತಿ ಅಲ್ಲಿ, ಪಾಸಿಟಿವ್ ಎನರ್ಜಿ ಅಲ್ಲಿ ಇರುತ್ತೆ ಅಲ್ಲಿ. ಮತ್ತೆ ಹರಿಶ್ಚಂದ್ರನ ನಾವು ಎಲ್ಲಾ ರುದ್ರಭೂಮಿಲಿ ಹರಿಶ್ಚಂದ್ರನ ಸ್ಥಾಪನೆ ಮಾಡಿರ್ತಾರೆ. ಸೊ ಯಾರೇ ಆಗ್ಲಿ ಜನಸಾಮಾನ್ಯರು ಭಯ ಇಲ್ಲದೆ ಇರ್ತಕ್ಕಂಥವ್ರು, ಧೈರ್ಯ ಇದೆ ಅನ್ನೋರು ರುದ್ರಭೂಮಿಗೆ ಹೋಗ್ಬೇಕಾಗತ್ತೆ. ಹೋಗೋದಿಕ್ಕೆ ಮುಂಚೆ ಕೆಲವು ರೂಲ್ಸ್ಗಳಿರ್ತವೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಇಲ್ದೆ ಹೋದ್ರೆ ಯಾರೇ ಆಗ್ಲಿ ರುದ್ರಭೂಮಿಗೆ ಹೋಗ್ಬಾರ್ದು. ನಾನು ಸೂಕ್ತ ಪರಿಹಾರ ಏನು ಅಂದ್ರೆ ಗುರು ಇಲ್ದೆ ಯಾರು ರುದ್ರಭೂಮಿಗೆ ಸಾಧನೆಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಹೋಗ್ಬಾರ್ದು. ಮತ್ತೆ ದೇವಸ್ಥಾನಗಳಲ್ಲಿ ಎರಡರಲ್ಲೂ ಒಂದೇ ಶಕ್ತಿ ಇರುತ್ತೆ, ಆದ್ರೆ ಜಾಸ್ತಿ ಘೋರವಾದ ಶಕ್ತಿ ರುದ್ರಭೂಮಿನಲ್ಲಿ ಇರುತ್ತೆ. ಸೊ ಅದರಿಂದ ನಾವೆಲ್ಲ ಸಾಧನೆ ರುದ್ರಭೂಮಿನಲ್ಲಿ ಕುತ್ಕೊಂಡ್ ಮಾಡ್ತಾ ಇರ್ತೀವಿ. ಜನಸಾಮಾನ್ಯರು ರುದ್ರಭೂಮಿಗೆ ಹೋಗ್ಬೇಕಾದ್ರೆ ಸಾಧನೆ ದರ್ಶನ ಮಾಡಕ್ಕಾದ್ರೆ ಹೋಗ್ಬೋದು. ಪೂಜೆ ಈಗ ಅವ್ರ ಹಿರೀಕರುಗಳ್ದು, ಅವ್ರ ಪಿತೃಗಳ್ದು ಯಾರ್ದೇ ಆಗ್ಲಿ ಒಂದು ಸಮಾಧಿಯಲ್ಲಿ ಇದ್ರೆ ಅವ್ರದ್ ಪೂಜೆ ಮಾಡೋದಿಕ್ಕೆ ಅವರು ಪಾಸಿಟಿವ್ ಆಗಿ ಹೋದ್ರೆ ಯಾವ್ದೇ ಎಫೆಕ್ಟಿವ್ ಆಗಲ್ಲ ಅವ್ರಿಗೆ. ಆದ್ರೆ ಏನಿರುತ್ತೆ ನೋಡೋಣ, ಅಲ್ಲೇನ್ ಭೂತ ಇದೆಯಾ, ದೆವ್ವ ಇದೆಯಾ ಅಂತ ಪರೀಕ್ಷೆ ಮಾಡಕ್ ಹೋದಾಗ ಆ ಎನರ್ಜಿಗಳಿಗೂ ಸಹ ಒಂದು ಶಕ್ತಿ ಇರುತ್ತೆ, ಅವು ಅಟ್ಯಾಕ್ ಮಾಡೇ ಮಾಡ್ತವೆ. ಸೊ ನೆಗೆಟಿವ್ ಎನರ್ಜಿಗಳು, ಪಾಸಿಟಿವ್ ಎನರ್ಜಿಗಳು ಎರಡೂನು ಆ ಜಾಗದಲ್ಲಿ ಇರ್ತವೆ. ನಾವು ಯಾವ ರೀತಿ ನೋಡ್ತೀವಿ, ಸ್ವೀಕಾರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇರುತ್ತೆ ಖಂಡಿತ. ಈಗ ನಾವು ಸುಮಾರು 1-2 ವರ್ಷದ ಹಿಂದೆನೆ ಯುದ್ಧ ಪ್ರಾರಂಭ ಆಗತ್ತೆ ಅಂತಾನೆ ಎಲ್ಲಾರು ಮಾತಾಡ್ಕೊಂತ ಇದ್ವಿ. ಒಂದು ಏನು ಅಂತಂದ್ರೆ ನಮ್ಮಲ್ಲಿ ತುಂಬಾ ಅಘೋರಿಗಳು ಅಲ್ದಲೆ ನಾಗಸಾಧುಗಳಿದೀವಿ, ಮತ್ತೆ ಸಂತರುಗಳಿದೀವಿ, ಸಾಧುಗಳಿದೀವಿ. ಎಲ್ಲರ ಒಂದು ತಪಸ್ಸಿನ ಶಕ್ತಿಯಿಂದ ನಾವು ನಮ್ಮ ಈ ಪುಣ್ಯ ಭೂಮಿನ ಉಳಿಸ್ಕೊಂಡಿದೀವಿ. ಸೊ ಅದೇ ರೀತಿ ಅನುಷ್ಠಾನ ಮುಂದುವರಿಸಿ ಧೈರ್ಯವಾಗಿ ಎಲ್ರೂ ಸಹ ನಿಂತ್ರೆ ನಾವು ನಮ್ಮ ಭೂಮಿನ ಉಳಿಸ್ಕೋಬಹುದು. ಮತ್ತೆ ಈ ಯುದ್ಧ ಅನ್ನೋ ಒಂದು ಭೀಕರನ ನಾವು ತಡಿಬಹುದು. ಯಾವುದೇ ರೀತಿ ನಾವು ಪಕ್ಷದ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಆಗ್ಲಿ ಮಾತ್ರ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಸೊ ನಮ್ಮ ಪ್ರಧಾನಿಯವರು ಸಹ ಅವಗಡು ಅಂದ್ರೆ ಅವಧೂತ ಅಂತ ಕರಿತೀವಿ. ನಮ್ಮ ಒಂದು ಸಂಪ್ರದಾಯದಲ್ಲಿ ಅವರು ಒಬ್ರು ಅವಧೂತ, ಅವರು ಒಬ್ಬ ಶಿವನ ಭಕ್ತ, ಶಿವನ ಅಂಶ ಕೂಡ ಹೌದು. ಈ ದೇಶಕ್ಕೆ ಏನೋ ಒಂದು ಪಾಸಿಟಿವ್ ಎನರ್ಜಿನ ಮತ್ತೆ ಒಂದು ಶಕ್ತಿನ ಕೊಡೋದಿಗೋಸ್ಕರ ಒಂದು ಶಿವನ ಅಂಶ ಅವತಾರದಲ್ಲಿ ಬಂದಿದೆ ಅಂತ ನಮ್ಮ ಅಭಿಪ್ರಾಯ. ಸೊ ನಾವು ಅದೇ ರೀತಿ ತಿಳ್ಕೊಂಡಿದೀವಿ. ಮತ್ತೆ ತುಂಬಾ ಸಾಧನೆನೂ ಮಾಡ್ತಿದ್ದಾರೆ ಅವರು. ಅವ್ರ ಸಾಧನೆ ಬಗ್ಗೆನೂ ನಮ್ಮ ಪ್ರಧಾನ ಮಂತ್ರಿಗಳಾಗಿರ್ಬೋದು, ಮತ್ತೆ ನಮ್ಮ ಯೋಗಿ ಆದಿತ್ಯನಾಥ್ ಜಿ ಅವರಾಗಿರ್ಬೋದು, ಮತ್ತೆ ತುಂಬಾ ನಮ್ಮ ನಾಯಕರುಗಳೆಲ್ಲಾರು ಸಹ ಒಂದು ಸಾಧನೆಯಲ್ಲಿ ಇದ್ದಾರೆ. ಅದ್ರ ಬಗ್ಗೆನೂ ಗೊತ್ತು ನಮ್ಗೆ. ಸೊ ಇದೇ ರೀತಿ ನಮ್ಮ ಪ್ರಧಾನ ಮಂತ್ರಿನೂ ಸಹ ಅವರು ಸಾಧಕ, ಅವಧೂತ ಅವರು ಸಹ. ನಾನು ನಾನು ಆಧ್ಯಾತ್ಮಿಕ ಸಾಧನೆ ಅಂತ ಮೊದಲು ನಂದು ಆಧ್ಯಾತ್ಮಿಕ ಸಾಧನೆ ಶುರುವಾಗಿದ್ದು ನನ್ನ 12ನೇ ವರ್ಷದಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಅದರಲ್ಲಿ ನಾನು ಮೊದಲು ಚಾಮುಂಡೇಶ್ವರಿ ಆರಾಧನೆ
ಪ್ರಾರಂಭ ಮಾಡಿದೆ. ಅದಾದ ನಂತರ ನಾನು ಒಂದೊಂದಾಗಿ ನನಗೆ ಗುರು ಮುಖಾಂತರ ಸಾಧನೆಗಳು ಬಂತು. ಆಮೇಲೆ ಯೋಗ ಸಾಧನೆ ತಗೊಂಡೆ. ಯೋಗ ಸಾಧನೆ ಮಾಡ್ತಾ ಮಾಡ್ತಾ ಯೋಗದಲ್ಲಿ ಸಾಧನೆಗಳಾದ್ಮೇಲೆ ಅಗೋರಿಸಂ ಬಗ್ಗೆ ತಿಳ್ಕೊಂಡು ಅಗೋರ ಸಾಧನೆಗೆ ಹೋದೆ. ಸುಮಾರು 25 ವರ್ಷದಿಂದ ನಂದು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀನಿ. ಮೊದಲು ನಮ್ ತಂದೆ ತಾಯಿಗೆ ನಾನು ಅಗೋರಿ ಆಗಿದ್ದೀನಿ, ಆಗ್ತಾ ಇದ್ದೀನಿ ಅನ್ನೋದು ಇಷ್ಟ ಇರ್ಲಿಲ್ಲ. ಸೊ ನಾನು ಸಾಧನೆ ಎಲ್ಲ ಮಾಡಿ ಆದ್ಮೇಲೆ ಅವರು ನನ್ನ ಸಾಧನೆ ಬಗ್ಗೆ ಎಲ್ಲ ನೋಡಿ ಮತ್ತೆ ಜನಗಳಿಂದ ಬರ್ತಕ್ಕಂಥ ಒಳ್ಳೊಳ್ಳೆ ಒಂದು ಅಭಿಪ್ರಾಯಗಳು, ನಾನು ಆರೋಗ್ಯದಲ್ಲಿ ಮೊದಲು ಆರೋಗ್ಯನ ತಗೊಂಡಿದ್ದೀನಿ. ಯಾವುದೇ ಒಂದು ಡಿಸೀಸಸ್ಗಳಿಗೆ ಹೀಲಿಂಗ್ ಮಾಡೋದು, ರೇಖಿ ಮಾಡೋದು, ಮತ್ತೆ ಒಂದು ಅಗೋರಿಸಮ್ ಅಲ್ಲಿ ಆರೋಗ್ಯದ ಬಗ್ಗೆ ಜಾಸ್ತಿ ನಾನು ತಗೊಂಡು ಎಲ್ಲಾರ್ಗು ಒಳ್ಳೇದಾಗಿರೋದ್ರಿಂದ ಅವರು ಇದನ್ನ ಖುಷಿ ಪಟ್ಟಿದ್ದಾರೆ. ಹಿಮಾಲಯದಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ. ಈಗ ಅಗೋರಿಗಳ ಸಾಧನೆ ಆದ್ರೆ ಯಾವುದೇ ಆಗ್ಲಿ ಒಂದು ಗುರು ಮುಖೇನ ತಗೊಂಡಂತ ಒಂದು ಸಾಧನೆ ಗೌಪ್ಯವಾಗಿರುತ್ತೆ. ಸೊ ಅದರಿಂದ ನಾವು ಆ ಸಾಧನೆಗಳನ್ನ ಮಾಡೋದಕ್ಕೋಸ್ಕರ ಗವಿಗಳಲ್ಲಿ ಇರ್ತೀವಿ. ನಾನು ಸಹ 5 ವರ್ಷ ಒಂದು ಕಾಡಲ್ಲಿ ಗವಿನಲ್ಲಿ ಇದ್ದೆ. ಸೊ ಗವಿಗಳಲ್ಲಿ ಇರ್ತೀವಿ. ಮತ್ತೆ ಏಕಾಂತವಾದ ಸ್ಥಳ ಬೇಕು. ಯಾವ್ದೇ ರೀತಿ ನಮ್ಗೆ ಡಿಸ್ಟರ್ಬ್ ಆಗದೆ ಇರುವಂತ ಸ್ಥಳದಲ್ಲಿ ನಾವು ಸಾಧನೆನಲ್ಲಿ ಇರ್ತೀವಿ. ಆ ಜಾಗ ನಾವಿದ್ದಂತ ಸ್ಥಳಗಳಲ್ಲಿ ನಮ್ಗೆ ಆಹಾರ ಪದ್ಧತಿಯ ಭಗವಂತ ಹೆಂಗ್ ಒದಗಿಸ್ತಾ ಅಂತಾನೆ ಗೊತ್ತಿಲ್ಲ. ಯಾರಾದ್ರೂ ಬರೋರು ನಮ್ಗೆ ಊಟ ಆಗಿರ್ಲಿ, ನೀರಾಗಿರ್ಲಿ, ಹಾಲಾಗಿರ್ಲಿ ತಂದ್ಕೊಡ್ತಾ ಇದ್ರು. ಸೊ ಅದರಿಂದ ನಾವು ಅದೇ ರೀತಿ ಜೀವನ ಪದ್ಧತಿ ನಾವು ಮಾಡ್ತಾ ಇರ್ತೀವಿ. ಸೊ ನಡೀತಾ ಇರುತ್ತೆ. ಒಂದು ಸಾಧನೆಯಲ್ಲಿ ನಾನು ಹೇಳ್ದಾಗೆ ಶವ ಸಾಧನೆ ಬಂದಾಗ ಮತ್ತೆ ತಾಮಸಿಕ ಸಾಧನೆ ಬಂದಾಗ ಅದರಲ್ಲಿ ನಾವು ಶವಭಕ್ಷ ಮಾಡ್ಬೇಕು ಅಂತ ಅಗೋರಿಸಮ್ ಅಲ್ಲಿ ಇದೆ. ಸೊ ಅದನ್ನ ನಾವು ಎಣ ತಿಂತೀವಿ ಅಂದ್ರೆ ಪೂರ್ತಿ ಎಣನೇ ತಿನ್ಬೇಕು, ಬಾಡಿನೇ ತಿನ್ಬೇಕು ಅಂತ ಆತರ ಇಲ್ಲ. ಗುರು ಒಂದು ಉಪದೇಶ ಕೊಟ್ಟಿರ್ತಾನೆ, ಯಾವ ಪಾರ್ಟ್ ನಾವು ತಗೋಬೇಕು, ತಿನ್ಬೇಕು ಅಂತ ಇರುತ್ತೆ. ಸೊ ಆವಾಗ ಅದನ್ನ ನಾವು ತಗೊಂಡು ಅದನ್ನ ಸಿದ್ಧಿಗೋಸ್ಕರ ಮಾಡ್ಕೊಂಡಿರ್ತೀವಿ. ಆ ಸಿದ್ಧಿ ಸಾಧನೆಗೆ ಶವಭಕ್ಷ ಮಾಡ್ಲೇಬೇಕು, ಮಾಡಿರ್ತೀವಿ. ಅಘೋರ ವಿದ್ಯೆದಲ್ಲಿ ಏನು ಅಂತಂದ್ರೆ ನಾವು ಪ್ರಪಂಚನ ನಮ್ಮ ಒಂದು ತಪಶಕ್ತಿಯಿಂದ ಆಗಿರ್ಲಿ ಎಲ್ಲಾದ್ರಿಂದ ಒಂದು ಧರ್ಮನ, ಸನಾತನ ಧರ್ಮನ ಉಳಿಸೋದಿಕ್ಕೆ ಮತ್ತೆ ಒಂದು ಶಕ್ತಿ ಯಜ್ಞ ಯಾಗಾದಿಗಳು ತಪಸ್ಸುಗಳನ್ನ ಮಾಡಿ ಯಾವುದೇ ಒಂದು ಅಡಚಣೆಗಳು ಪ್ರಪಂಚಕ್ಕೆ ಆಗದೆ ಇರೋ ತರ ಕಾಪಾಡುವಂತ ಶಕ್ತಿ ಭಗವಂತ ಎಷ್ಟು ನಮಗೆ ಜಾಸ್ತಿ ಕೊಡ್ತಾನೆ ಅಷ್ಟು ಶಕ್ತಿನ ಪಡ್ಕೊಂಡು ನಾವು ಮಾಡ್ತೀವಿ. ದೇಶ ಉಳಿಸ್ಕೊಳ್ಳೋದಿಕ್ಕೆ ನಮ್ ಸೂಚನೆ ಏನು ಅಂತಂದ್ರೆ ಮನ ಪರಿವರ್ತನೆ ಆಗುವಂಥದ್ದು. ಈಗ ಯುದ್ಧನೇ ಮಾಡಿ ನಾವು ಗೆಲ್ಬೇಕು ಅನ್ನೋದಕ್ಕಿಂತ ಮನ ಪರಿವರ್ತನೆ ಆಗಿ ನಾವು ನಮ್ಮ ದೇಶನ ಉಳಿಸ್ಕೊಳ್ಳೋದು. ಮತ್ತೆ ಬೇರೆ ದೇಶದವರು ಯಾವ ರೀತಿ ಅವ್ರ ದೇಶನ ಕಾಪಾಡ್ಕೋಬೇಕು ಆ ರೀತಿ ಅವ್ರು ಇರ್ಬೋದು. ಯುದ್ಧನೇ ಮಾಡ್ಬೇಕು, ಜನಗಳನ್ನ ಸಂಹಾರ ಮಾಡ್ಬೇಕು ಆ ತರ ಮಾಡ್ದೇನೇನೆ ಒಂದು ಶಾಂತಿಯುತವಾಗಿನೂ ಸಹ ಇದನ್ನ ನಾವು ನಡ್ಸ್ಕೊಂಡು ಹೋಗ್ಬೋದು. ಆ ರೀತಿ ಈಗ ಯುದ್ಧ ಆದ್ರೂ ಸಹ ನಾವೇ ಗೆದ್ರೂ ಸಹ ಹಾನಿ ಅನ್ನೋದು ನಮ್ ದೇಶಕ್ಕೂ ಬಂದೇ ಬರುತ್ತೆ. ಪ್ರಕೃತಿ ಹಾನಿ ಆಗಿ ಬರ್ಬೋದು, ಜನಗಳಿಗೆ ಹಾನಿ ಬರ್ಬೋದು. ನಾವ್ ಅದಕ್ಕೆ ಒಂದು ಶಾಂತಿಯುತವಾಗಿ ಇದು ಶಾಂತಿ ಆಗ್ಲಿ, ಶಾಂತಿಯುತವಾಗಿ ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ, ಹೋಮ ಹವನ ಇವುಗಳನ್ನ ಯಾಗಗಳನ್ನ ಮಾಡಿ ನಾವು ಅದನ್ನ ತಡೆಯೋದಿಕ್ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಅಘೋರಿಗಳಲ್ಲೂ ನಾವ್ ಹೇಳ್ತಾ ಇರೋದು ಅದೇ, ಎಲ್ಲರನ್ನು ಸಹ ಈಗ ಆಗ್ಲೇ ಪ್ರಾರಂಭ ಮಾಡಿದೀವಿ. ಪ್ರತಿಯೊಬ್ರು ಯಾರ್ಯಾರು ಜಾಗದಲ್ಲಿ ಏನೇ ಇರ್ತಾರೆ ಅವರೆಲ್ಲರೂ ಸಹ ಅನುಷ್ಠಾನದಲ್ಲಿ ಇದ್ದೇ ಇರ್ತೀವಿ. ನಮ್ಮಲ್ಲಿ 24x7 ಅನುಷ್ಠಾನದಲ್ಲಿ ಇದ್ದೇ ಇರ್ತೀವಿ. ಸೊ ಎಲ್ರು ಮಾಡ್ತಾ ಇದೀವಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೊಟ್ನಲ್ಲ ಅದು ಹೇಳ್ತೀನಿ. ಶಿವನ ಸಾಧನೆಯಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ಶಿವನ ಒಲಿಸ್ಕೋಬೇಕು ಅಂತಂದ್ರೆ ಸ್ಮಶಾನದಲ್ಲಿ ರುದ್ರಭೂಮಿನಲ್ಲಿ ಶಿವ ಇರ್ತಾನೆ, ಅಲ್ಲಿ ಹೋದ್ರೆ ಬೇಗ ಒಲಿತಾನೆ ಅನ್ನೋದು ಒಂದು ಜನಗಳ ಅಭಿಪ್ರಾಯ ಇರುತ್ತೆ. ಸೊ ನಾನು ಅದನ್ನೇ ರೀತಿ ಹೇಳ್ತಾ ಇರೋದು. ಈಗ ಶಿವ ಸಾಧನೆ, ಶವ ಸಾಧನೆ, ಸ್ಮಶಾನ ಸಾಧನೆ 3 ಸಾಧನೆ ಮಾಡ್ಬೇಕಾದ್ರೆ ಗುರುಮುಖೇನ ಅದು ಒಂದು ಪದ್ಧತಿ ಪ್ರಕಾರ ಒಂದು ಗುರು ಶಕ್ತಿಯಿಂದ ಮಾಡ್ಬೇಕೇ ವಿನಃ ಅಲ್ಲೂ ಇದಾನೆ. ನಾವ್ ವೀರಭದ್ರ ಸ್ಮಶಾನದಲ್ಲಿ ಇರ್ತಾರೆ, ಮಹಾಕಾಳಿ ಇರ್ತಾರೆ, ಮತ್ತೆ ಕಾಲಭೈರವ ಇರ್ತಾರೆ, ಭೈರವಿ ಇರ್ತಾರೆ. ಸೊ ಅಲ್ಲಿ ನಾವು ಸಾಧನೆ ಮಾಡಿದಾಗ ಅವರು ಬೇಗ ಒಲಿತಾರೆ. ಯಾಕಂದ್ರೆ ಅಲ್ಲಿ ತಾಂತ್ರಿಕ್ ಪ್ರಾಕ್ಟೀಸಸ್ ಅಂತ ಇರುತ್ತೆ. ತಾಂತ್ರಿಕ್ ಪ್ರಾಕ್ಟೀಸಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಅಘೋರ ಶಕ್ತಿಗಳು
ಅಂದ್ರೆ ಫೆರೋಶಿಯಸ್, ಇವರೆಲ್ಲ ಶಿವ, ಭೈರವ, ಕಾಳಿ ಇವರೆಲ್ಲ ಫೆರೋಶಿಯಸ್ ಗಾಡ್ಗಳು. ಸೊ ಇವ್ರುಗಳು ಬೇಗ ಒಲಿತಾರೆ ಅನ್ನೋದು ಒಂದಿದೆ. ಸೊ ಅದೇ ರೀತಿ ಅದನ್ನ ಒಲಿಸ್ಕೋಬೇಕಾದ್ರೆ, ಆ ಸಾಧನೆ ಮಾಡ್ಬೇಕಾದ್ರೆ ನಾವು ಅಷ್ಟೇ ಫೆರೋಶಿಯಸ್ ಆಗ್ಬೇಕಾಗತ್ತೆ ಸಾಧನೆಯಲ್ಲಿ ಮಾತ್ರ. ಸೊ ಅದರಿಂದ ಅಲ್ಲಿ ಗುರುಮುಖ್ಯನ ಮಾಡ್ಬೋದು. ಸಾಧನೆಯಲ್ಲಿ ಅಲ್ಲಿ ಬೇಗನೆ ಒಲಿಮೆ ಆಗುತ್ತೆ ಅನ್ನೋದೊಂದು ಸತ್ಯ. ಆದ್ರೆ ಗುರು ಶಕ್ತಿ ಇರ್ಲೇಬೇಕು. ಕುಂಭಮೇಳದಲ್ಲಿ ನಾವು ಪ್ರಾರಂಭದಿಂದ ಕುಂಭಮೇಳದಲ್ಲಿ ಅಲ್ಲೇ ಇದ್ವಿ. ಅಲ್ಲಿಂದ ನಾವು ಶಿವರಾತ್ರಿ ಒಂದು ಶಿವರಾತ್ರಿ ಅನುಷ್ಠಾನ ಮಾಡೋದಿಕ್ಕೋಸ್ಕರ ಇಲ್ಲಿ ಕರ್ನಾಟಕಕ್ಕೆ ಬಂದ್ವಿ. ಒಂದು 20-25 ದಿನ ಕುಂಭಮೇಳದಲ್ಲೇ ಇದ್ವಿ. ತುಮಕೂರು ಜಿಲ್ಲೆ ನಲ್ಲಿ ಇರ್ತೀವಿ. ಮತ್ತೆ ನಾವು ಏನಂತಂದ್ರೆ ಈಗ ಎಲ್ಲಾ ಕಡೆ ಯಜ್ಞ ಯಾಗಾದಿಗಳು ಪ್ರಾರಂಭ ಮಾಡಿರೋದ್ರಿಂದ ಪ್ರತಿಯೊಂದು ಜಿಲ್ಲೆನಲ್ಲಿನೂ ಸಹ ಒಂದೊಂದು ಹವನಗಳನ್ನ ಏರ್ಪಾಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಾ ಕಡೆ ಸಂಚಾರದಲ್ಲಿ ಇರ್ತೀವಿ. ನಮ್ಮ ಸಂಪರ್ಕದ ಒಂದು ಇದು ಅಂದ್ರೆ ನಮ್ಮ ಇವರು ಅಗೋರ ಸಾಧನೆ ಮಾಡ್ತಿರೋರು ಶಿಷ್ಯರಿದ್ದಾರೆ, ಸಾಧಕರುಗಳಿದ್ದಾರೆ, ಮತ್ತೆ ನಮ್ಮ ಶಿಷ್ಯ ವೃಂದದವರು ಇದ್ದಾರೆ. ಅವ್ರದ್ದು ಯಾವ್ದಾದ್ರು ಒಂದು ಸಂಪರ್ಕ ಸಂಖ್ಯೆನ ತಗೊಂಡು ನಮ್ಮನ್ನ ಸಂಪರ್ಕ ಮಾಡ್ಬೋದು ಅವರು. ಹೇಳುತ್ತೆ, ನಾನು ಸಾಧನೆ ಮಾಡಿ ಬಂದ ಮೇಲೆ, ಅಗೋರ ಸಾಧನೆ ಎಲ್ಲ ಮಾಡಿ ನಾನು ಬಂದಾಗ ಮೊದಲು ಬಂದಿದ್ದು ತಂದೆ ತಾಯಿನ ನೋಡ್ಲಿಕ್ಕೋಸ್ಕರ. ತಂದೆ ತಾಯಿನ ಬಂದು ನೋಡಿದಾಗ ಅವ್ರು ಮೊದ್ಲು ನೋಡಿದಾಗ ಶಾಕ್ ಆಯ್ತು ಅವ್ರಿಗೆ, ಏನ್ ಈ ರೀತಿ ಆಗಿ ಬಂದಿದ್ದಾರೆ ಅಂತ. ನಂತರ ನಿಧಾನವಾಗಿ ಅವರು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಪೂಜಾ ವಿಧಾನಗಳು ಮತ್ತೆ ಟ್ರೀಟ್ಮೆಂಟ್ಸ್ಗಳು ಕೊಡೋದನ್ನ ಎಲ್ಲ ನೋಡಿ ಖುಷಿ ಪಟ್ರು. ಈಗ ಅವರು ಖುಷಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಈಗ ಕೆಲವು ಡಿಸೀಸಸ್ಗಳೇ ಅಂದ್ರೆ ನಮ್ಮಲ್ಲಿ ಒಂದು ತಪಶಕ್ತಿಯಿಂದ, ಒಂದು ಯೋಗ ಶಕ್ತಿಯಿಂದ ಏನಾಗಿದೆ ಅಂದ್ರೆ ಮಕ್ಳಿಲ್ದೆ ಇರೋರ್ಗೆ ಮಕ್ಕಳಾಗಿರೋದಾಗಿದೆ, ಮದ್ವೆ ಆಗದೆ ಇರೋರ್ಗೆ ಮದ್ವೆಗಳಾಗಿದ್ದಾವೆ. ಮತ್ತೆ ಡಿಸೀಸಸ್ಗಳಲ್ಲಿ ಕ್ಯಾನ್ಸರ್ವರೆಗೂ, ಹೆಡ್ಡೇಕಿಂದ ಕ್ಯಾನ್ಸರ್ವರೆಗೂ ನಮ್ಮ ಕೈಯಿಂದ ಎಲ್ಲರಿಗೂ ಆರೋಗ್ಯ ಸಿಕ್ಕಿದೆ. ಸೊ ನಮ್ಮ ಉದ್ದೇಶ ಬಂದ್ಬಿಟ್ಟು ಎಲ್ರಿಗೂ ಆರೋಗ್ಯ ಕೊಡ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಆರೋಗ್ಯ ಅವ್ರಿಗೆ ತಪ್ಪಿಸ್ಬೇಕಾದ್ರೆ ಏನೇನು ದುಷ್ಟಶಕ್ತಿಗಳಿಂದನೂ ಆರೋಗ್ಯ ಕೆಡ್ತಾ ಇರುತ್ತೆ. ಸೊ ಅದರಿಂದ ನಾವು ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಎರಡನ್ನೂ ಕಂಬೈನ್ ಮಾಡಿ ನಾನು ಜನಗಳಿಗೆ ಒಂದು ಟ್ರೀಟ್ಮೆಂಟ್ಸ್ನ ಕೊಡ್ತಾ ಇದ್ದೀನಿ. ತುಂಬಾ ಡಿಸೀಸಸ್ಗಳು ವಾಸಿ ಆಗಿದ್ದಾವೆ. ಇವತ್ತು ಸತ್ಯದೇವತೆ, ಮಂತ್ರದೇವತೆ ಮತ್ತೆ ಕೊರಗಜ್ಜದು ಕೋಲ ನಡೀತಾ ಇದೆ. 3 ದಿನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಾವು ಇವತ್ತು ನಮ್ಮ ಶಿಷ್ಯ ಕಿಶೋರ್ ಸುವರ್ಣ ಅವರು ನಮ್ಮನ್ನ ಇಲ್ಲಿ ಆಹ್ವಾನ ಮಾಡಿದ್ದಾರೆ ನಮ್ಮ ಕೊರಗಜ್ಜದು ಕೋಲ ನೋಡೋದಿಕ್ಕೋಸ್ಕರ.